ಮೊದಲ ಗೆಲುವು ಸಿನಿಮಾಗೆ ಸಿಕ್ಕಿರುವಂಥದ್ದು ಈ ಸಿನಿಮಾದ ಸಾಂಗಿಂದ. ಆ ದೂರ ತೀರ ಯಾನ ಆ ಔಟ್ಲೈನೇ ಜನಗಳ ಮೈಂಡಲ್ಲಿ ಉಳ್ಕೊಳ್ಳೋವಂಥ ಅದೊಂದು ಅದ್ಭುತವಾದ ಒಂದು ಕೆಲಸ ಆಗಿದೆ. ಮತ್ತು ಸಿನಿಮಾದ ಕಂಟೆಂಟು ಕೂಡ ಟೈಟಲು ಕೂಡ ರೀಚ್ ಆಗುವಂಥ ಒಂದು ಅದ್ಭುತವಾದ ಪ್ರಯತ್ನ ಈ ಸಾಂಗ್ ಮೂಲಕ ಆಗಿದೆ ಅಂತ. ಅಲ್ಲ, ಆ ಸಾಂಗ್ ಮಾಡಿದ್ದೇನೆ ನಮಗೆ ಟೈಟಲ್ ರೀಚ್ ಮಾಡಬೇಕು ಅಂತ. ಯಾಕಂದರೆ ಇವತ್ತು ಸಿನಿಮಾ ಮಾಡೋದು ಎಷ್ಟು ಇಂಪಾರ್ಟೆಂಟು, ಸಿನಿಮಾ ಮಾಡಿದ್ಮೇಲೆ ಟೈಟ್ಲು ಆ ಸಿನಿಮಾ ರಿಲೀಸ್ ಆಗೋ ಡೇಟ್ನ ರೀಚ್ ಮಾಡಿಸೋದು ಅದಕ್ಕಿಂತ ಬಿಗ್ಗೆಸ್ಟ್ ಚಾಲೆಂಜ್ ಆಗ್ಬಿಟ್ಟಿದೆ. ಯಾಕಂತಂದರೆ ರಾಶಿ ರಾಶಿ ಕಂಟೆಂಟ್ ಬಂದು ಮೊಬೈಲಲ್ಲಿ ಟಿ ವಿಯಲ್ಲಿ ಬೀಳ್ತಾನೆ ಇರುತ್ತೆ. ಅಂದರೆ ನಿಮಗೆ ತೆಲುಗು, ತಮಿಳು ಎಲ್ಲ ಭಾಷೆ ಸಿನಿಮಾ ಆಗೋದು, ಪೊಲಿಟಿಕಲ್ ನ್ಯೂಸು ಎಲ್ಲನೂ ಸೋಷಿಯಲ್ ಮೀಡಿಯಾದಲ್ಲಿ. ಇವತ್ತು ಫೇಸ್ಬುಕ್ ಅನ್ನೋದು ಪೊಲಿಟಿಕಲ್ ನ್ಯೂಸ್ನೂ ಪ್ರಮೋಟ್ ಮಾಡುತ್ತೆ, ಪ್ರಾಡಕ್ಟ್ನೂ ಪ್ರಮೋಟ್ ಮಾಡುತ್ತೆ, ಸಿನಿಮಾನೂ ಪ್ರಮೋಟ್ ಮಾಡುತ್ತೆ. ಇನ್ಸ್ಟಾಗ್ರಾಮ್ ಅನ್ನೋದು ಎಲ್ಲ ಥರನೂ ಪ್ರಮೋಟ್ ಮಾಡುತ್ತೆ. ಸೊ ನಿಮಗೆ ಎಲ್ಲ ಪ್ರಮೋಷನ್ ಮತ್ತು ಸಿನಿಮಾ ಪ್ರಮೋಷನ್ ಅನ್ನೋದು ಗೊತ್ತಾಗಬೇಕು ಅಂತಂದರೆ ತುಂಬ ಕಷ್ಟ ಇದೆ. ಅದಕ್ಕೆ ನಮಗೆ ಈ ಸಾಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಪ್ಲೇಸ್ಮೆಂಟು. ಮತ್ತು ಕಥೆಯಲ್ಲಿ ಇದು ತುಂಬ ಇಂಪಾರ್ಟೆಂಟು ಸ್ಟೇಜ್ ಅದು. ಆ ಸ್ಟೇಜ್ ಅಂದರೆ ತುಂಬ ಇಂಪಾರ್ಟೆಂಟ್ ಕಾಲಘಟ್ಟದಲ್ಲಿ ಈ ಹಾಡು ಬರುತ್ತೆ. ಸೊ ಈ ಹಾಡಲ್ಲೇ ನಾವು ಟೈಟ್ಲನ್ನು ಅಂದರೆ ಇಡೀ ಸಿನಿಮಾದ ಆಶಯ ಏನಿದೆಯಲ್ಲ, ನೀವು ಈ ಲಿರಿಕ್ಸ್ನ ಕರೆಕ್ಟಾಗಿ ಗಮನ ಇಟ್ಟು ಕೇಳಿಸ್ಕೊಂಡ್ರೆ ಇಡೀ ಸಿನಿಮಾದ ಆಶಯ ಈ ಲೈನ್ಸಲ್ಲಿದೆ. ಅಂದರೆ ಸಿನಿಮಾ ನಾವು ಏನು ಹೇಳಕ್ಕೆ ಹೊರಟಿದ್ದೀವಿ ಅಂತ ಅದು ಆ ಇಡೀ ಸಿನಿಮಾ ಅರ್ಥ ಆಗಬೇಕು ಅಂದರೆ ಈ ಸಾಂಗ್ ಕೇಳಿದ್ರೆ ಸಾಕು. ಸೊ ಆ ಇದನ್ನು ಬಳಸ್ಕೊಂಡು ಆ ಟೈಟ್ಲು ಎಲ್ಲನೂ ಅದರಲ್ಲಿ ಬರಬೇಕು ಅಂತ ತುಂಬ ಹೋಮ್ವರ್ಕ್ ಮಾಡಿರೋವಂಥ ಸಾಂಗು ದುರತಿರಯಾನ. ಸೊ ಎಲ್ಲೊಂದು ಕಡೆ ತುಂಬ ಫ್ರೆಶ್ ಅಂತ ಅನಿಸಿದೆ ಈ ಸಾಂಗಲ್ಲಿ. ಒಂದು ಲಿರಿಕಲ್ ವಿಡಿಯೋ ಮಾಡಿರುವಂಥ ರೀತಿ, ಒಂದು ವಿಜುವಲ್ ಕ್ವಾಲಿಟಿ, ಆ ಒಂದು ಅದ್ಭುತವಾದ ಬ್ಯೂಟಿ, ಒಂದಷ್ಟು ಜಾಗಗಳ ಲೊಕೇಶನ್ಗೆ ಹುಡುಕಿರುವಂಥದ್ದು, ಮತ್ತು ಕನ್ನಡ ಟೆಕ್ಸ್ಟಲ್ಲೇ ಇಡೀ ಸಾಂಗನ್ನು ಕಂಪ್ಲೀಟ್ ಮಾಡಿರುವಂಥದ್ದು, ಜೊತೆಗೆ ಆ ಮ್ಯೂಸಿಕ್ ಆಗಲಿ ಮತ್ತು ಅದು ಲಿರಿಕ್ಗಳಾಗಲಿ, ಈಗಲೂ ಒಂದಷ್ಟು ಪದಗಳು ಅಥವಾ ಲೈನ್ಸ್ಗಳಿದೆ, ತನಗೆ ಅದು ಬಂದ್ಬಿಡುತ್ತೆ ಒಂದು 2-3 ಸಾರಿ ಲೂಪಲ್ಲಿ ಕೇಳ್ತಾ ಸಾಂಗನ್ನು. ಅಂದರೆ ದೂರತಿರಯಾನ ಅನ್ನೋದು ಪರ್ಸ್ನಲ್ ಆಗಿ ನನಗೋಸ್ಕರ ತಾನು ಮಾಡ್ಕೊಂಡಿರೋ ಸಾಂಗು. ಈಗ ನನಗೆ ಟ್ರಾವೆಲಲ್ಲಿ ಸಾಂಗ್ ಕೇಳೋದು ತುಂಬ ಇಷ್ಟ. ಅದರಲ್ಲಿ ನನಗೆ ಕನ್ನಡ ಸಿನಿಮಾಗಳ ಜೊತೆಗೆ ಬೇರೆ ಸಿನಿಮಾಗಳ ಒಂದು ಪ್ಲೇ ಲಿಸ್ಟ್ ಇದೆ. ನನಗೆ ಇವೆಲ್ಲನೂ ಕೇಳಿ ನನ್ನ ಸಿನಿಮಾ ಹಾಡು ಯಾವಾಗ ಈ ಲೀಸ್ಟಲ್ಲಿ ಸೇರೋದು ಅನ್ನೋದು ಅಂದರೆ ಪ್ರತಿಯೊಬ್ಬರಿಗೂ ಇರುತ್ತೆ ಗೊತ್ತಾ. ಅಂದರೆ ಈ ಲೀಸ್ಟಲ್ಲಿ ನನ್ನ ಸಿನಿಮಾದು ಯಾವಾಗ ಬರೋದು ಅಂತ ಅದಕ್ಕೊಂದು ಅವಕಾಶ ಹುಡುಕ್ತಾ ಇದ್ದಾಗ ನನಗೆ ಇಲ್ಲಿ ಆ ಸ್ಪೇಸ್ ಸಿಕ್ತು. ಸೊ ಟ್ರಾವೆಲ್ ಸಾಂಗ್ ಮಾಡೋದಕ್ಕೆ ಅಂತ. ಸೊ ಆ ಕಾರಣಕ್ಕೆ ಇದರಲ್ಲಿ ಆ ಟ್ರಾವೆಲ್ ಫೀಲು ಅದಕ್ಕೆ ಬೇಕಾಗಿರೋ ಎನರ್ಜಿನ ಇಂಪ್ಲಿಮೆಂಟ್ ಮಾಡಿದ್ದು. ಅದ್ರ ಜೊತೆಗೆ ಇನ್ನೊಂದೇನು ಅಂತಂದರೆ ರಾಕ್ ಅಂದರೆ ಕಂಪ್ಲೀಟಾಗಿ ರಾಕು ಮಾಡ್ತೀರಾ, ಈ ಕಡೆ ಅಂದರೆ ವೆಸ್ಟರ್ನು ಮಾಡ್ತೀರಾ, ಈ ಕಡೆ ಕಂಪ್ಲೀಟಾಗಿ ಇಂಡಿಯನ್ ಕಾರ್ನಾಟಿಕ್ಕು ಮಾಡ್ತೀರಾ, ಹಿಂದೂಸ್ತಾನಿಯ ಒಂಚೂರು ಎಲಿಮೆಂಟ್ಸು, ಕಾರ್ನಾಟಿಕ್ ಎಲಿಮೆಂಟ್ಸ್ ಅಂದರೆ ಕರ್ನಾಟಕ ಸಂಗೀತದ ಅದೊಂದು ಎಲಿಮೆಂಟ್ಸು ಮತ್ತು ಸ್ವರಗಳನ್ನ ಬಳಸ್ಕೊಂಡು, ಮತ್ತು ವೆಸ್ಟರ್ನ್ ಕಂಪೋಸಿಷನು. ಅಂದರೆ ಇವತ್ತಿನ ಆಡಿಯನ್ಸ್ ಏನಿದಾರಲ್ಲ ಅವ್ರಿಗೆ ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಟ್ರೆ ಅವ್ರಿಗೆ ಇಷ್ಟ ಆಗ್ಬೋದು ಅನ್ನೋದು ನಂಬಿಕೆ. ಯಾಕಂತಂದರೆ ಈಗ ಎಲ್ಲರೂ ಮಾಡರ್ನೈಸ್ ಆಗಿದ್ದಾರೆ.